ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೂಫಾ ಸ್ಟಡಿ ಸರ್ಕಲ್. ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಹಾಗೂ ಮೋಸ್ಟ್ ರಿಪೀಟೆಡ್ ಕ್ವಶನ್ ಮತ್ತು ತುಂಬ ಈಸಿಯೆಸ್ಟ್ ಕ್ವಶನ್. ಇದು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸು GPSTR ಎಕ್ಸಾಮಲ್ಲಿ ಕೇರ್ತಕ್ಕಂಥದ್ದು. ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಹಾಗೆ 2 ಅಂಕದ ಪ್ರಶ್ನೆಗಳನ್ನು ನಾನಿಲ್ಲಿ ತೊಗೊಂಬಂದಿದ್ದೀನಿ. ಆಲ್ಮೋಸ್ಟ್ 2017 ಮತ್ತು 19ರಲ್ಲಿ ಕೇರ್ತಕ್ಕಂಥ ಕ್ವಶನನ್ನು ನಾನು ತೊಗೊಂಬಂದಿದ್ದೀನಿ. ನೆಕ್ಸ್ಟ್ ಒಂದು ಸೆಷನಲ್ಲಿ ನಾವು ಏನು ಮಾಡೋಣ ಅಂತಂದರೆ ಬೇರೆ 2022ರಲ್ಲಿ ಕೇರ್ತಕ್ಕಂಥ ಕ್ವಶನನ್ನು ನಾನು ತೊಗೊಂಬರ್ತೀನಿ. ಸೊ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಮೋಸ್ಟ್ ಈಸಿಯೆಸ್ಟ್ ಕ್ವಶನನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮಿಸ್ ಮಾಡೋ ಹಾಗೆ ಇಲ್ಲ. ನೋಡೋಣ ಬನ್ನಿ, ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ನೇರಾತೀತ ಕಿರಣಗಳ 2 ಅನ್ವಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಆನ್ಸರ್ ಬಂದು ನೋಡಿ ಎಷ್ಟಿದೆ. ಪ್ರತಿದೀಪ್ತಿಗಳಲ್ಲಿ ಬಳಸುತ್ತಾರೆ, ಪಂದ್ಯಕಾರಕಗಳಲ್ಲಿ ಬಳಸುತ್ತಾರೆ, ರತ್ನಗಳ ಶುದ್ಧತೆ ಪರೀಕ್ಷಿಸಲು ಬಳಸುತ್ತಾರೆ, ನಕಲಿ ದಾಖಲೆಗಳನ್ನು ಪತ್ತೆ ಹಚ್ಚಲು ಕೂಡ ಈ ಒಂದು ನೇರಳಾತೀತ ಕಿರಣಗಳನ್ನು ಬಳಸ್ತಾರೆ ಅಲ್ವಾ. ಮೋಸ್ಟ್ ಈಸಿಯೆಸ್ಟ್ ಕ್ವಶನ್. ಇದನ್ನು ನಾವು ಬಿಟ್ಟು ಬರಲೇಬಾರ್ದು ಈ ಥರ ಕ್ವಶನ್ ಬಂದರೆ, ಹಾಗಿದೆ ಅಲ್ವಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಹಾಗೂ ರಿಪೀಟೆಡ್ ಕ್ವಶನ್ ಕೂಡ. ಹಾಗೆ ನೆಕ್ಸ್ಟ್ ಇನ್ನೊಂದು ಯಾವುದಿದೆ ಅಂತ ನೋಡೋಣ. ದೈನಂದಿನ ಜೀವನದಲ್ಲಿ ಬಾಯ್ಲ್ನ ನಿಯಮದ ಅನ್ವಯಗಳು. ನೋಡಿರಿ, ಆನ್ಸರ್ ಏನಿದೆ. ಸಮುದ್ರದ ತಳದಲ್ಲಿ ಮೀನುಗಳನ್ನು ಮೇಲ್ಭಾಗಕ್ಕೆ ಇದ್ದಕ್ಕಿದ್ದಂತೆ ತಂದಾಗ ಕಡಿಮೆ ಒತ್ತಡದಿಂದ ಸಾಯುವ ಸಾಧ್ಯತೆ ಇದೆ. ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ವಿಮಾನ ಇದ್ದಕ್ಕಿದ್ದಂತೆ ಮೇಲೇರಿದಾಗ ಅಥವಾ ಕೆಳಗಿಳಿದಾಗ ಈ ಒಂದು ಅನುಭವ ಆಗುತ್ತದೆ. ನೀವಿಷ್ಟೇ ಬರಿಬೇಕಂತೇನಿಲ್ಲ, ಇನ್ನೂ ಹೆಚ್ಚಿಗೆ ಕೂಡ ಇದರ ಆನ್ಸರನ್ನು ಬರಿಬೋದು. ಇಷ್ಟು ಬರೆದ್ರೆ 2 ಮಾರ್ಕ್ಸ್ ಫಿಕ್ಸು. ನಿಮಗೆ ಎಷ್ಟು ಗೊತ್ತಿದೆ ಅಷ್ಟು ಬರಿಬೋದು. ನೆಕ್ಸ್ಟ್ ಕ್ವಶನ್, ಸಮ ಉಷ್ಣತಾ ಪ್ರಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿರಿ. ಆನ್ಸರ್ ನೋಡ್ರಿ. ಐಸೋಥರ್ಮಲ್ ಪ್ರಕ್ರಿಯೆ ಒಂದು ಥರ್ಮೋಡೈನಾಮಿಕ್ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ವ್ಯವಸ್ಥೆಯ ಉಷ್ಣತೆಯು ಸ್ಥಿರವಾಗಿರುತ್ತದೆ. ಶಾಖದ ವರ್ಗಾವಣೆ ಅಥವಾ ವ್ಯವಸ್ಥೆಯಿಂದ ಶಾಖದ ಸಮತೋಲನವನ್ನು ನಿರ್ವಹಿಸುವಷ್ಟು ನಿಧಾನವಾಗಿ ಸಂಭವಿಸುತ್ತದೆ. ಇದು ಕೂಡ ತುಂಬ ಈಸಿಯಾಗಿರ್ತಕ್ಕಂಥದ್ದು. ಇದನ್ನು ನಾವು ಬಿಟ್ಟು ಬರೋ ಮಾತೇ ಇಲ್ಲ, ಹಾಗಿದೆ. ಬನ್ನಿ ನೆಕ್ಸ್ಟ್ ಕ್ವಶನ್ ಯಾವುದಿದೆ ಅಂತ ನೋಡೋಣ. ಗ್ಯಾಲಕ್ಸಿ ಅಂದರೇನು? ನಮ್ಮ ಗ್ಯಾಲಕ್ಸಿಗೆ ಸಮೀಪದಲ್ಲಿರುವ ಗ್ಯಾಲಕ್ಸಿಯನ್ನು ಹೆಸರಿಸಿರಿ. ಆನ್ಸರ್ ನೋಡ್ರಿ. ನಕ್ಷತ್ರ, ಅನಿಲ ಮತ್ತು ಧೂಳುಗಳಿಂದ ಕೂಡಿದ ಒಂದು ವ್ಯವಸ್ಥೆಯನ್ನು ನಾವು ಗ್ಯಾಲಕ್ಸಿ ಅಂತ ಕರಿತೀವಿ. ನಮ್ಮ ಗ್ಯಾಲಕ್ಸಿಗೆ ಸಮೀಪವಿರುವ ಗ್ಯಾಲಕ್ಸಿ ಆಂಡ್ರೋಮೆಡಾ ಗ್ಯಾಲಕ್ಸಿ. ಹೌದಾ, ಆಂಡ್ರೋಮೆಡಾ ಗ್ಯಾಲಕ್ಸಿ ಅಂತ ಹೇಳಿ. ಸೊ ಇಲ್ಲಿ ಟೈಪಿಂಗ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಹಿಂದಿನ ಒಂದು ಕ್ವಶನಲ್ಲಿ ಕೂಡ ಥರ್ಮೋಡೈನಮಿಕ್ ಅಂತ ಇತ್ತು, ಅದನ್ನು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನಾವಿಲ್ಲಿ ನೋಡೋಣ. ಶಬ್ದ ಮಾಲಿನ್ಯದ ದುಷ್ಪರಿಣಾಮಗಳೇನು? ಆನ್ಸರ್ ನೋಡಿ. ನರಮಂಡಲ, ಹೃದಯ ಮತ್ತು ಮುಂತಾದ ಮಾನವನ ಅಂಗಗಳ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಮಾನಸಿಕ ಹಿಂಸೆ, ರಕ್ತದೊತ್ತಡ ಉಂಟು ಮಾಡುತ್ತದೆ. ಕಿವುಡುತನ, ಅಧಿಕ ರಕ್ತದೊತ್ತಡ, ಹೃದಯ ರೋಗ ಹಾಗೂ ಕರ್ಕಶ ಶಬ್ದವು ಅಹಿತಕರ ವರ್ತನೆಗಳಿಗೆ ಕಾರಣವಾಗುತ್ತದೆ. ಅಲ್ವಾ, ಇದು ತುಂಬ ಈಸಿ ಕ್ವಶನ್ ಅಲ್ವಾ. ಸೊ ಶಬ್ದ ಮಾಲಿನ್ಯ ದುಷ್ಪರಿಣಾಮಗಳೇನಂತ ನಾವು ಬರಿಬೋದು, ಆರಾಮಾಗಿ ಬರಿಬೋದು. ಈ ಅಂಕ ಇದು ಬಂದರೆ ಈ ಅಂಕ ನಮ್ಮ ಜೇಬಲ್ಲಿ ಇದ್ದ ಹಾಗೆ. ಹೌದಾ, ತುಂಬ ಈಸಿ ಕ್ವಶನ್, ಮೋಸ್ಟ್ ರಿಪೀಟೆಡ್ ಕ್ವಶನನ್ನು ನಾನು ತಗೊಂಬಂದಿದ್ದೀನಿ. ಇವನ್ನ ಬಿಡೋ ಒಂದು ಇದನ್ನೇ ಇಲ್ಲ. ಸೊ ನೋಡಿ, ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದಿದೆ ಅಂತ ನೆಕ್ಸ್ಟ್ ನೋಡೋಣ. ತದ್ರೂಪಿ ಸೃಷ್ಟಿ ಎಂದರೇನು? ಇದರ ಒಂದು ಅನಾನುಕೂಲವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಆನ್ಸರ್, ಅನುವಂಶೀಯವಾಗಿ ಒಂದೇ ತೆರನಾಗಿರುವ ಅಣುಗಳನ್ನು ಅಥವಾ ಜೀವಕೋಶಗಳನ್ನು ಅಥವಾ ಜೀವಿಯೊಂದರ ದೇಹದೊಳಗೆ ಅಥವಾ ಹೊರಗೆ ಉತ್ಪತ್ತಿ ಮಾಡುವ ಪ್ರಕ್ರಿಯೆಗೆ ನಾವು ತದ್ರೂಪಿ ಸೃಷ್ಟಿ ಅಥವಾ ಕ್ಲೋನಿಂಗ್ ಅಂತಲೂ ಕೂಡ ಇದನ್ನು ನಾವು ಕರಿತೀವಿ. ಇದರ ಒಂದು ಅನಾನುಕೂಲ ಯಾವುದಪ್ಪ ಅಂತಂದರೆ ಸಾಮಾಜಿಕ ರೀತಿ ನೀತಿಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಿ ಇದರ ಒಂದು ಅನಾನುಕೂಲ. ಇನ್ನು ಹೆಚ್ಚಾಗಿ ಕೂಡ ನೀವು ಬರೀಬೋದು. ಸೊ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಸಂಪೂರ್ಣ ಸೂರ್ಯಗ್ರಹಣವನ್ನು ವಿವರಿಸಿರಿ. ಸೊ ತುಂಬ ಈಸಿ ಅಂತ ಕ್ವಶನ್ನು, ಹಾಗೆ ಇಂಪಾರ್ಟೆಂಟ್. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಸಂಪೂರ್ಣ ಸೂರ್ಯಗ್ರಹಣದಲ್ಲಿ ಚಂದ್ರನು ಸೂರ್ಯನಿಗೆ ಅಡ್ಡಿಯಾಗಿ ಭೂಮಿಗೆ ಸೂರ್ಯನು ಕಾಣದಂತಾಗುತ್ತಾನೆ. ಹೌದಾ, ಇದು ಸೂರ್ಯಗ್ರಹಣ. ಇದೇ ರೀತಿ ಚಂದ್ರಗ್ರಹಣ ಅಂದ್ರೂ ಕೂಡ ಕೇಳ್ಬೋದು ಅಲ್ವಾ. ನೋಡಿರಿ, ಚಂದ್ರಗ್ರಹಣ ಅಂತ ಕೇಳಿದರೆ ಸೂರ್ಯ ಅಡ್ಡ ಬಂದಿರ್ತಾನೆ ಅಂತ ಹಾಕ್ಬೇಕಷ್ಟೆ. ಚಂದ್ರನ ತೆಗೆದು ಸೂರ್ಯನ ಹಾಕಬೇಕು. ನೆಕ್ಸ್ಟ್ ಕ್ವಶನ್, ಯಾವ ಕಣದಂಗವನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ? ಆನ್ಸರ್,
ಲೈಸೋಸೋಮನ್ನು ಆತ್ಮಹತ್ಯಾ ಸಂಚಿ ಎನ್ನುವರು, ಏಕೆಂದರೆ ಇದು ಜೀವಕೋಶದಲ್ಲಿ ಹಾನಿಗೊಳಗಾದ ಭಾಗಗಳನ್ನು, ವಯಸ್ಸಾದ ಭಾಗಗಳನ್ನು ನಾಶ ಮಾಡಿ ತಮ್ಮದೇ ಜೀವಕೋಶವನ್ನು ಇದು ನಾಶಪಡಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಸಮಾವೃತ್ತಿಯ ಅಂಗಗಳು ಎಂದರೇನು? ಒಂದು ಉದಾಹರಣೆ ಕೊಡಿ. ನೋಡಿರಿ, ಸಮಾವೃತ್ತಿಯ ಅಂಗಗಳು ರಚನೆಯಲ್ಲಿ ವಿಭಿನ್ನವಾಗಿದ್ದು ಮಾಡುವ ಕೆಲಸವು ಒಂದೇ ರೀತಿಯಾಗಿರುತ್ತದೆ ಅಲ್ವಾ. ಇಂತಹ ಅಂಗಗಳನ್ನು ನಾವು ಸಮವೃತ್ತಿಯ ಅಂಗಗಳು ಎನ್ನುವರು. ಉದಾಹರಣೆ ಏನಂತಂದರೆ ಚಿಟ್ಟೆ ಮತ್ತು ಪಕ್ಷಿಗಳ ರೆಕ್ಕೆಗಳು, ಹಾಗೆ ಜಿರಳೆಯ ಕಾಲು ಮತ್ತು ನಾಯಿ ಕಾಲು ಎರಡೂ ಒಂದೇ ಇರುತ್ತಲ್ಲ, ಇಂಥವಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಮವೃತ್ತಿ ಅಂಗಗಳು ಅಂತ ಕರಿತೀವಿ. ಹೌದಾ? ಈ ಎಕ್ಸಾಂಪಲನ್ನು ಒಂದೆರಡು ಕೊಟ್ಟರೆ ಮುಗೀತು, 2 ಮಾರ್ಕ್ಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಕಬ್ಬಿನ ಸಕ್ಕರೆಯಿಂದ ಎಥೆನಾಲನ್ನು ಹೇಗೆ ತಯಾರಿಸುತ್ತಾರೆ ಅಂತ. ಆನ್ಸರ್, ಸಕ್ಕರೆ ತಯಾರಿಕೆಯಲ್ಲಿ ಕಬ್ಬಿನ ಪಾಕದಲ್ಲಿ ಸ್ವಲ್ಪ ಭಾಗ ಸ್ಫಟೀಕರಣಗೊಳ್ಳದೇ ಇರುವ ದ್ರವವೇ ಕಾಕಂಬಿ ಎನ್ನುವರು. ಕಾಕಂಬಿಯನ್ನು ಇಥೈಲ್ ಆಲ್ಕೋಹಾಲ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಅನುಸೂತ್ರ C2H5OH ಅಲ್ವಾ, ಇದು ಕೂಡ ಆಗಿರುತ್ತೆ. ಹಾಗೆ ತುಂಬ ಇಂಪಾರ್ಟೆಂಟ್ ಕ್ವಶನನ್ನು ನಾನು ನಿಮಗೆ ಇಲ್ಲಿ ಬಿಡಿಸಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇಲ್ಲಿವರೆಗೂ ಈ ವಿಡಿಯೋನ ಯಾರು ನೋಡಿದ್ದೀರಾ ಎಂಡ್ವರೆಗೂ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿಗೆ ಇಂಪಾರ್ಟೆಂಟ್ GPSTR ಮತ್ತು PSTR ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕಂಟೆಂಟನ್ನು ನಾನು ತೊಗೊಂಬರ್ತೀನಿ. ಅಲ್ಲಿವರೆಗೂ ನೆಕ್ಸ್ಟ್ ಸೆಷನಲ್ಲಿ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು.